ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕಿರಣ್ ಹೆಗಡೆ ಅಂಪಾರು, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಂಪಾರು, ನಿರ್ದೇಶಕರು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಪಾರು. ಮೊಬೈಲ್ 9444966312. ನಮಸ್ತೆ ವೀಕ್ಷಕರೇ, ಹೆಬ್ರಿ ನ್ಯೂಸ್ ಪ್ರಸ್ತುತಪಡಿಸುವಂತಹ ಜಿಜ್ಞಾಸೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ 16ನೇ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೋಸ್ಕರ ನಮ್ಮೊಂದಿಗಿದ್ದಾರೆ ಶ್ರೀ ಕ್ಷೇತ್ರ ಚೋನಮನೆಯ ಅಶೋಕ್ ಶೆಟ್ಟಿ ಅವರು. ಸರ್, ತಮಗೆ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ನಮಸ್ಕಾರ. ನಾನು ಕಳೆದ ಸಂಚಿಕೆಯಲ್ಲಿ ಒಂದು ವಿಚಾರವನ್ನ ಅಂದ್ರೆ ಭೀಷ್ಮನ ವಿಚಾರವಾಗಿ ಮಾತಾಡ್ತಾ ಇದ್ದೆ ಸರ್. ಮುಖ್ಯವಾಗಿ ಭೀಷ್ಮ ಅಂದ್ರೆ ದೇವರಥ ಭೀಷ್ಮನಾಗಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ. ಅದು ತಂದೆಗೆ ಮದುವೆ ಮಾಡಿಸಿದಂತ ಸರಿ ಅಲ್ಲ, ಅಲ್ಲಿ ತಪ್ಪಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಕೇಳಿದ್ರೆ ಅದು ಅದಕ್ಕೆ ಹೇಳುದು ಕೆಲವೇ ಸಂಕಲ್ಪಗಳು, ಸೃಷ್ಟಿಗಳು, ಮುಂದಿನ ಕಥೆಗಳು, ಕೆಲವೇ ನಮ್ಮ ಪುರಾಣದತ್ತವಾದಂತ ಕಥೆಗಳು ಅದು ಇವತ್ತು ನಡೀತಾ ಉಂಟು. ಯಾಕೆ ಕೇಳಿದ್ರೆ ಒಂದು ಯುಗ ಅಂತೇಳಿ ಹೇಳ್ತಾರೆ, ಯುಗ ಅಂತ್ಯ ಆಗುವಂಥದ್ದು, ಶುರುವಾಗುವಂಥದ್ದು. ನಿಮಗೆಲ್ಲ ಹಿಂದೆ ತುಂಬಾ ಯುಗದ ಬಗ್ಗೆ ಎಲ್ಲ ಮಾತಾಡಿದ್ದೇನೆ. ಅಲ್ಲಿ ಯುಗಾಂತ್ಯ ಆಗುವಂತ ಕಾಲದಲ್ಲಿ ಕೆಲವೇ ಭೂಭಾರಗಳನ್ನ ಆಗಿದ್ದಾಗೆ ಇಳಿಸ್ತಾ ಇರಬೇಕಾಗ್ತದೆ. ಈ ಪ್ರಕೃತಿಯ ಪ್ರಭಾವವೇ ಹಾಗೆ ಇವತ್ತು ನಮ್ದು ನಡೀತಾ ಉಂಟು. ಆದ್ರೆ ಜನರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೊದಲೆಲ್ಲ ರಾಜರ ಕಾಲದಲ್ಲಿ ಒಂದು ರಾಜ್ಯದಿಂದ ಒಂದು ರಾಜ್ಯದಲ್ಲಿ ರಾಜರು ಯುದ್ಧ ಮಾಡಿಕೊಂಡು ಎಷ್ಟೋ ಜನ ಸೈನಿಕರು ಸಾಯ್ತಾ ಇದ್ರು, ಜನ ನಿಯಂತ್ರಣ ಬರ್ತಾ ಇತ್ತು. ಈ ಪಾಳೆಗಾರರು ಪ್ರತ್ಯೇಕ ರಾಜ್ಯಗಳೆಲ್ಲ ಹೋಯ್ತು. ಆ ನಂತರದಲ್ಲಿ ನಾವು ಎಲ್ಲರೂ ಒಂದೇ ಅನ್ನುವಂತ ಪ್ರಜಾಪ್ರಭುತ್ವ ಹಕ್ಕಿನಲ್ಲಿ ಬಂದಿದ್ದೇವೆ. ಆವಾಗ ಮಧ್ಯ ಕೆಲವೇ ಪ್ರಳಯ ಆಗುವಂತದ್ದು, ಎಲ್ಲೋ ಇದಾಗುವಂತದ್ದು, ಕೆಲವೇ ಸಮಸ್ಯೆಗಳು ಬಂದು ಜನ ನಿಯಂತ್ರಣ ಆಗುವಂತದ್ದು. ಆದ್ರೆ ಅಲ್ಲಿ ಭೀಷ್ಮ ಏನಾಗಿರ್ತಾನೆ ಕೇಳಿದ್ರೆ, ಭೀಷ್ಮ ಅನ್ನುವಂಥದ್ದು ಒಂದು ದೈವದತ್ವವಾದಂತಹ ಶಕ್ತಿ ಅನ್ನೋದನ್ನ ಒಂದು ಗಂಗೆಯ ಒಂದು ವ್ಯಕ್ತಿತ್ವದಲ್ಲಿ ಬರ್ತದೆ. ಮತ್ತೊಂದು ಏನ್ ಹೇಳಿದ್ರೆ ಕೇಳಿದ್ರೆ, ನಿಮ್ಗೆ ಅಲ್ಲಿ ದೇವರಥ ಅನ್ನುವಂತ ಒಬ್ಬ ವ್ಯಕ್ತಿ ಭೀಷ್ಮ ಆಗ್ತಾನೆ ಅಂತಂದ್ರೆ ಅದಕ್ಕೆ ಬಹಳ ಪುರಾಣವಾದಂತ ಒಂದು ನೆಲೆಗಟ್ಟು ಸಿಗುತ್ತೆ ನಿಮ್ಗೆ. ಅದು ಬಹಳ ವಿಶೇಷ ಸೂಕ್ಷ್ಮವಾದಂತ ವಿಚಾರ. ಅದು ಹೆಚ್ಚಿನವರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ. ಕ್ಷತ್ರಿಯ ವಂಶವನ್ನೇ ನೋಡಿದಾಗದಿದ್ದಂತ ಪರಶುರಾಮ ಕ್ಷತ್ರಿಯರ ಕುಲವನ್ನೇ ನಾಶ ಮಾಡಿದ. 21 ಬಾರಿ ಭೂಮಂಡಲವನ್ನು ಸುತ್ತಿರುಗಿ ಭೂಮಿಯಲ್ಲಿ ಕ್ಷತ್ರಿಯ ಕುಲದವರು, ಕಂಕಣ ಕಟ್ಟಿದವರು, ಮತ್ತೆ ಯಜ್ಞಕ್ಕೆ ಕೂತಂತ ಕ್ಷತ್ರಿಯ ಕುಮಾರರನ್ನು ಬಿಟ್ಟು ಎಲ್ಲರನ್ನ ಸಂಹಾರ ಮಾಡಿದಂತ ಒಂದು ಸಂದರ್ಭ. ಅಂತ ಸಂದರ್ಭವನ್ನ ಎಲ್ಲರ ಕ್ಷತ್ರಿಯನ ಸಂಹಾರ ಮಾಡಿ ದಶರಥ ಮತ್ತೆ ಇವನ್ ಜನಕ ಮಹಾರಾಜನಂತ ಸಾತ್ವಿಕ ಮಹಾರಾಜರುಗಳೆಲ್ಲ ಉಳಿದಿದ್ದಾರೆ ಬಿಟ್ಟು ಮತ್ತೆ ಅವರ ರಾಜ ಅರಸು ಮಕ್ಕಳನ್ನ ಉಳಿಸಲಿಲ್ಲ ಪರಶುರಾಮ. ಅದು ಮಹಾ ಸಂಕಲ್ಪ ಸೃಷ್ಟಿ, ವಿಘ್ನೇಶ್ವರನಿಂದ ವಿದ್ಯೆ ಕಲಿತಂತ ದೇವರು ಅಂತ ಇವತ್ತು ನಾವೆಲ್ಲ ಪರಶುರಾಮ ದೇವರನ್ನ ಆರಾಧನೆ ಮಾಡುವಂತ ಒಂದು ಸಂಕಲ್ಪದ ದೇವರು. ಆವಾಗ ಅಲ್ಲಿ ಏನಾಗಿದೆ ಕೇಳಿದ್ರೆ, ಅಂತ ಕ್ಷತ್ರಿಯರ ಮೇಲೆ ದ್ವೇಷ ಕಟ್ಟಿದಂತ ಪರಶುರಾಮರು ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾರಿಯನ್ನು ಕೊಟ್ಟು, ವಸಿಷ್ಠರು ಕೊಟ್ಟು, ಜನನಿ ಬೇಡ ಪ್ರದೇಶಗಳು, ಈ ಜನರ ಸಂಘ ಸಹವಾಸವೇ ಬೇಡ ಅಂತೇಳಿ ತಪಸ್ಸನ್ನು ಆಚರಿಸ್ತಿರುವಾಗ ಈ ಮಿಥಿಲೆಯಲ್ಲಿ ಒಂದು ಲಗ್ನ ಕಾರ್ಯ ನಡೀತದೆ. ಎಲ್ಲಿ ಜನಕ ಮಹಾರಾಜನ ಇದರಲ್ಲಿ ಮಿಥಿಲೆಯಲ್ಲಿ ಲಗ್ನ ನಡೆದಾಗ ಆ ಒಂದು ಬಿಲ್ಲನ್ನ ಮುರಿದ ಶಬ್ದ ಅನ್ನುವಂಥದ್ದು, ಅಲ್ಲಿ ಶಿವಧನಸನ್ನ ಮುರಿತಾನೆ ಶ್ರೀರಾಮಚಂದ್ರ, ಗೊತ್ತಿದ್ದ ವಿಚಾರ ಎಲ್ಲರಿಗೂ. ಆ ಶಬ್ದದ ವಿಚಾರ ಪರಶುರಾಮ ದೇವರಿಗೆ ಗೊತ್ತಾಗ್ತದೆ ಆ ಸಂದರ್ಭ. ಆವಾಗ ಆಶ್ಚರ್ಯ ಆಯ್ತು. ಕ್ಷತ್ರಿಯ ಕುಲವೇ ಪರಾಕ್ರಮಿಗಳು ಅಂದ್ರೆ ಅಟ್ಟಹಾಸ ಮಾಡುವವರು, ಬ್ರಾಹ್ಮಣರು ಇತರ ವರ್ಗದವರನ್ನ ಇಡುವುದಿಲ್ಲ, ಕೆಟ್ಟವರು ಕ್ಷತ್ರಿಯರು ಅನ್ನುವಂತ ತೀರ್ಮಾನವನ್ನು ತಗೊಂಡು ಕ್ಷತ್ರಿಯರನ್ನ ಸಂಹಾರ ಮಾಡಿದಂತ ಒಂದು ಮಹಾನ್ ವ್ಯಕ್ತಿ. ಮತ್ತೊಬ್ಬ ಕ್ಷತ್ರಿಯ ಹುಟ್ಟಿ ಬೆಳೆದ ಅಂತ ಆದ್ರೆ ಹಾಗಾದ್ರೆ ಮತ್ತೆ ಕ್ಷತ್ರಿಯ ಪಿಂಡ ಹೇಳುತ್ತೆ, ಇನ್ನು ಎಲ್ಲಿಯಾದ್ರೂ ಬ್ರಾಹ್ಮಣರ ಮೇಲೆ ಸಂಹಾರ ಮಾಡಬಹುದು ಅನ್ನುವಂತ ಅನುಮಾನಾಸ್ಪದವಾಗಿ ಮತ್ತೆ ಪರಶುರಾಮ ದೇವರು ಪುನಃ ಅಲ್ಲಿ ಈ ಬಿಲ್ಲನ್ನು ಮುರಿದಂತ ವ್ಯಕ್ತಿ ಯಾರು ಅಂತ ಎದುರುಗಾಣ್ತಾರೆ. ಬಂದಾಗ ಎದುರು ಕಾಣಿಸಿಕೊಂಡಾಗ ಅಲ್ಲಿ ರಾಮನ ಒಂದು ವ್ಯಕ್ತಿತ್ವ ಪರಶುರಾಮನಿಗೆ ಅರ್ಥ ಆಗ್ತದೆ. ರಾಮ ನಿಜವಾಗಿ ಚಾಂಡಾಲನನ್ನಾದ್ರೂ ಒಪ್ಪಿಕೊಳ್ಳುವ ವ್ಯಕ್ತಿ. ಅಲ್ಲಿ ನೋಡಿ, ಅಧಿಕಾರ ಅನ್ನೋದು ಅಹಂಕಾರಕ್ಕಲ್ಲ ಅನ್ನುವಂತ ಶಬ್ದ ಸಿಗ್ತದೆ ಇಲ್ಲಿ. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಎಂತದ್ದು ಕೇಳಿದ್ರೆ, ಬೀದಿಯಲ್ಲಿ ಬೇಯಿಸಾಡುವ ಭಿಖಾರಿಯನ್ನಾದ್ರೂ ಪ್ರೀತಿಸ್ತಾನೆ, ಕೆಟ್ಟವರನ್ನ ಪ್ರೀತಿಸುವ ವ್ಯಕ್ತಿ ಅಲ್ಲ ಅನ್ನೋದು ಪರಶುರಾಮನಿಗೆ ಗೊತ್ತಾಗ್ತದೆ. ಯಾವಾಗ ಅಲ್ಲಿ ನೋಡು, ಶಿವಧನಸನ್ನ ಮುರಿದಿರ್ಬೋದು, ಅಂತ ಪರಾಕ್ರಮಿನಿ ಹೌದಾದ್ರೆ ನನ್ನಲ್ಲಿ ಒಂದು ವಿಷ್ಣು ಧನಸ್ಸು, ಈ ವಿಷ್ಣು ಧನಸ್ಸನ್ನ ಹಿಡಿಯಂದಾಗ ಶ್ರೀರಾಮಚಂದ್ರ ದೇವರು ಆ ವಿಷ್ಣು ಧನಸ್ಸನ್ನ ಹಿಡಿತಾರೆ. ವಿಷ್ಣು ಧನಸ್ಸನ್ನು ಹಿಡಿದು ನಿಂತು ನೋಡುವಾಗ ದಿವ್ಯ ಜ್ಞಾನದಿಂದ ಇಷ್ಟು ಸರಾಗವಾಗಿ ವಿಷ್ಣು ಧನಸ್ಸು ಎತ್ತಾರೆ ಅಂತಾದ್ರೆ ಈ ವ್ಯಕ್ತಿ ಯಾರು ನೋಡುವಾಗ ಅಲ್ಲಿ
ವಿಷ್ಣುವಿನ 21 ಅಂಶದಲ್ಲಿ ರಾಮ ಹುಟ್ಟಿದಾನೆ ಅನ್ನುವಂಥದ್ದು ದೈವದತ್ತವಾದಂತಹ ಒಂದು ಅಂಶ ಉಂಟು ರಾಮನಿಗೆ. ದೈವ ಶಕ್ತಿ ಅನ್ನುವಂಥದ್ದು ಗುರ್ತಿಡಿತೇವೆ. ನಾನು ನಿಮಗೆ ಹಿಂದೆ ಹೇಳಿದ್ದೇನೆ, ದೈವ ಶಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಜ್ಞಾನವಂತರಿಗೆ ಮಾತ್ರ. ಪರಶುರಾಮ ದೇವರಿಗೆ ಜ್ಞಾನವಂತರು ಅವ್ರು ಏನ್ ಮಾಡಿದ್ರೆ ಅಲ್ಲಿ ನಮ್ಮ ಇವತ್ತಿನ ನಾವು ಶಿವರಾಮ್ ಕಾರಂತರ ಅಂತ ಮಹಾನ್ ವ್ಯಕ್ತಿಗಳನ್ನ ನೋಡಿ ಕಂಡುಹಿಡಿತಾರೆ. ಅಂತ ವ್ಯಕ್ತಿಗಳು ಆವತ್ತು ಇದ್ರು, ಅವರನ್ನ ಅಂತಾರೆ. ಪರಶುರಾಮ ದೇವರು ಆ ರಾಮನ ವ್ಯಕ್ತಿತ್ವವನ್ನು ಕಂಡುಹಿಡಿದು ಅದನ್ನು ಒಪ್ಪಿಕೊಂಡು ಇನ್ನು ಮುಂದೆ ನಾನು ಕ್ಷತ್ರಿಯರ ಮೇಲೆ ಪ್ರಯೋಗ ಮಾಡಿಲ್ಲ ಅಂತ ಆ ಕ್ಷತ್ರಿಯ ಪ್ರೀತಿಯನ್ನ ಗಳಿಸ್ತಾರೆ. ಅಲ್ಲಿ ಪ್ರೀತಿ ಗಳಿಸಿದಂತ ಪರಶುರಾಮ ದೇವರು ಆ ಯುಗವನ್ನ ರಾಮನು 11,000 ವರ್ಷಗಳ ಕಾಲದ ಕಡೆ ಬೇಕಾದಷ್ಟು ಪ್ರಕರಣ ನಡೆದಿದೆ ಬಿಡಿ. ರಾಮಾಯಣ ನಡೀತು, ರಕ್ಕಸಾದಿಗಳ ಸಂಹಾರ ಆಯ್ತು, ಅನಂತರದಲ್ಲಿ ರಾಮ ಪಟ್ಟಾಭಿಷೇಕವಾಯ್ತು, ಅನಂತರದಲ್ಲಿ ಎಲ್ಲ ನಡೆದೋಗಿದೆ. ಕೊನೆಗೆ ರಾಮ ವ್ರತ ಪಡ್ತಾನೆ, ರಾಮನ ಅಂತ್ಯ ಆಗ್ತದೆ. ಆ ನಂತರ ಆ ಯುಗವು ಅಂತ್ಯ ಆಗ್ತದೆ. ಯುಗಾಂತ್ಯ ಒಂದು ಸಣ್ಣ ಕ್ಲಾರಿಫಿಕೇಶನ್ ಅನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ ಪರಶುರಾಮ ಮತ್ತೆ ರಾಮ ಇವೆರಡು ಪಾತ್ರಗಳು ಅಥವಾ ಇವೆರಡು ದೇವರುಗಳು ಒಂದೇ ಸಂದರ್ಭದಲ್ಲಿ ಇದ್ರ. ಹೌದು. ಅಲ್ಲಿ ಇನ್ನೊಂದು, ನಾವು ಈ ಹಿಂದೆ ಕಾಣುವಂತ ಬೇರೆ ಎಲ್ಲಾ ಪಾತ್ರಗಳು ಕೂಡ ದಶಾವತಾರದ ಎಲ್ಲಾ ಪಾತ್ರಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದು ಹೋಗಿರುವುದು. ಈ ಸಂದರ್ಭ ಎನ್ನುವಂಥದ್ದು ರಾಮ ಮತ್ತೆ ಪರಶುರಾಮ ಎನ್ನುವಂಥದ್ದು ಈ ಮುಖಾಮುಖಿ ಎನ್ನುವಂಥದ್ದು ಒಂದೇ ದೇವರ. ನೀವು ನನಗೆ ಒಂದು ಸಣ್ಣ ಕಾರ್ಯಕ್ರಮ ಸಿಗ್ತದೆ, ಯಾಕಂತಂದ್ರೆ ಈ 20ರ ಅಂಶ ರಾಮ ಅಂತ ಒಂದು ಅಂಶಗಳು ಕೂಡ ಪರಶುರಾಮಲ್ಲಿ ಇದ್ದಿರ್ಬೋದೇ. ಮುಖಾಮುಖಿ ಯಾಕೆ ಆ ರೀತಿ ಅಲ್ಲ. ಅಲ್ಲಿ ಏನು ಕೇಳಿದ್ರೆ ಈ ರಾವಣಾದಿ ರಾಕ್ಷಸರಿಗೆ ವರ ಪಡೆದಿರುವಂತದ್ದು ದೇವತೆಗಳಿಂದ ಮತ್ತೆ ದಾನವರಿಂದ ಮರಣ ಇಲ್ಲ. ಅಲ್ಲಿ ರಾಮದೇವರು ಅಂತ ಪೂಜೆ ಮಾಡುವುದು ಯಾವಾಗ ಕೇಳಿದ್ರೆ ನಾವು ಮಾತ್ರ. ರಾಮ ಹುಟ್ಟಿದಾರ ಹಬ್ಬದಿಂದ ರಾಮನ ಅಂತ್ಯಕಾಲದವರು ರಾಮದೇವರು ಅಂತ ರಾಮನಿಗೆ ಗೊತ್ತಿಲ್ಲ. ದಿವ್ಯ ಜ್ಞಾನ ರಾಮನಿಗೆ ಬರಲಿಲ್ಲ, ದಿವ್ಯ ದೃಷ್ಟಿ ಬರಲಿಲ್ಲ. ಯೋನಿಜನಾಗಿ ಹುಟ್ಟಿದ್ದಾನೆ. ದೇವರು ಅನ್ನುವಂಥದ್ದು ಅಯೋನಿಜನಾಗಿರ್ತಾನೆ ಅನ್ನೋದೊಂದು ಪ್ರತೀತಿ. ಯೋನಿಜ ಜನ್ಮದಲ್ಲಿ ಬಂದಾಗ ತನ್ನ ಜ್ಞಾನವನ್ನ ಇರುವುದಿಲ್ಲ, ಇದ್ರೆ ವರಬಲಾನ್ವಿತರಾಗಿರ್ಬೇಕು. ಕೆಲವೇ ದೇವತೆಗಳಿದ್ದಾರೆ, ವರದಿಂದ ಬಂದು ಅವರು ದೈವತ್ವವನ್ನು ಪಡೀತಾರೆ, ವರ ಪಡೆದು. ಈ ಯೋನಿಜದಿಂದ ಜನ್ಮಕ್ಕೆ ಬಂದಾಗ ಮಾನವ ಜನ್ಮ ಸಂಕಲ್ಪಕ್ಕೆ ಸರಿಯಾಗಿ ಯಾವುದೇ ಮೂಲ ಶಕ್ತಿಗಳಿರುವುದಿಲ್ಲ. ಅಲ್ಲಿ ಏನಾಗಿರ್ತದೆ ಕೇಳಿದ್ರೆ, ದೇವರ ಸಂಕಲ್ಪ ಹಿಂದೆ ಕೊಟ್ಟಂತ ಮಾತು, ರಕ್ಕಸಾದಿಗಳನ್ನು ಸಂಹಾರ ಮಾಡಬೇಕಾದ್ರೆ ದೇವನೊಬ್ಬ ಮಾನವನಾಗಿ ಹುಟ್ಟಬೇಕು. ಮಾನವ ಮತ್ತೆ ಮಂಗಗಳಿಂದ ರಾಕ್ಷಸರ ಮರಣ, ರಾವಣಾದಿಕಳರ ಮರಣ. ಅವಾಗ ಏನ್ ಮಾಡ್ತಾನೆ ರಾಮ, ಅವತಾರವನ್ನ ಎತ್ತಲಿಕ್ಕೆ ಬರುವುದಿಲ್ಲ. ಅಲ್ಲಿ ಅವತಾರ ಅಂತ ನಾವು ಹೇಳ್ತೇವೆ, 20ನೇ ಒಂದು ಅಂಶ ರಾಮ ಅಂತ ಹೇಳ್ತೇವೆ ಅವತಾರ. ಆದ್ರೆ ರಾಮ ದೇವನಾಗಿ ಹುಟ್ಟಲಿಕ್ಕೆ ಬರುದಿಲ್ಲ. ನೋಡಿ, ಕೃಷ್ಣ ಹುಟ್ಟುವಾಗ ಸೆರೆಮನೆ ಬಾಗಿಲೆಲ್ಲ ತೆಗೆದಿತ್ತು. ಅದು ನಿಜವಾಗಿ ಯೋನಿಜನಾಗಿ ಹುಟ್ಟಲಿಲ್ಲ ಅನ್ನೋದು ಒಂದು ಆಧಾರದ ಕಥೆ ಇದೆ. ಕೃಷ್ಣ ಹುಟ್ಟುವಾಗ ಯೋನಿಜನಾಗಿ ಜನ್ಮ ತಾಳಿದಾನೆ ಅನ್ನುವಂಥದ್ದೇನಿಲ್ಲ. ಅಲ್ಲಿ ಪ್ರತ್ಯೇಕವಾದಂತ ಕಥೆ ಇದೆ. ಸೆರೆಮನೆಯಲ್ಲಿ ಹುಟ್ಟಿದ್ರು. ಆದ್ರೆ ರಾಮ ಯೋನಿಜನಾಗಿಯೇ ಹುಟ್ಟಿದ್ದಾನೆ. 4 ಜನ ಅಣ್ಣ ತಮ್ಮಂದ್ರು ಯೋನಿಜರಾಗಿ ಹುಟ್ಟಿದ್ದಾರೆ ಅನ್ನೋದೊಂದು ಆಧಾರ ಇದೆ. ಆ ಆಧಾರದ ಕಥೆಯಲ್ಲಿ ಬರುವಾಗ ಯಾವುದೇ ಮೂಲ ವಸ್ತುಗಳನ್ನ ಅಲ್ಲಿ ಮೂಲ ಬಂಡವಾಳವಾಗಿ ತರಲಿಕ್ಕಿಲ್ಲ. ಈ ಭೂಮಿಯಲ್ಲಿ ಹುಟ್ಟುವಾಗ ಏನಿಲ್ಲದೆ ಹುಟ್ಟಬೇಕು, ಏನಿಲ್ಲದೆ ಹೋಗ್ಬೇಕು. ಆ ಏನಿಲ್ಲದೆ ಹುಟ್ಟಿದವರಿಗೆ ಮದ್ಯ ಸಂಪಾದನೆ ಮಾಡುವಂತಹದ್ದು. ಈ ಮದ್ಯ ಸಂಪಾದನೆ ಆಗ್ಬೇಕಂತಾದ್ರೆ ಕೊಡುವವರೊಬ್ರು ಬೇಕಲ್ಲ. ಈ ದೈವ ಸಂಕಲ್ಪ ಅನ್ನುವಂಥದ್ದು ರಾಮ ಮತ್ತೆ ಪರಶುರಾಮನಲ್ಲಿ, ವಿಷ್ಣು ಧನಸ್ಸು ಅನ್ನುವಂಥದ್ದು ರಾಮನಲ್ಲಿ ವಿಷ್ಣುವಿನ ಕೈಯಲ್ಲಿರುವಂತಹದ್ದು. ಅದನ್ನ ರಾಮ ತಗೊಂಡು ಈ ಭೂಮಿಯಲ್ಲಿ ಜನ್ಮ ತಾಳಿಕ್ ಬರುವುದಿಲ್ಲ. ಹಾಗಂತೇಳಿ ರಾಮ ಅಷ್ಟು ಜನ ನೋಡಿ, ಒಂದು ಕಥೆಯಲ್ಲುಂಟು, ಜನಸ್ಥಾನದಲ್ಲಿ 14,000 ಜನ ರಕ್ಕಸರನ್ನು ಸಂಹಾರ ಮಾಡುವಾಗ ಎತ್ತಿದ ಬಿಲ್ಲನ್ನು ಇಳಿಸದೆ 14,000 ಜನ ರಕ್ಕಸರನ್ನ ರಾಮ ಸಂಹಾರ ಮಾಡಿ ಹಣೆಯ ಬೆವರನ್ನು ಉದ್ದಿದ್ದಾನೆ ಅನ್ನೋದು ಒಂದು ಕಥೆ. ಹಾಗಾದ್ರೆ ಅಷ್ಟು ಪರಾಕ್ರಮ ಒಬ್ಬ ಮಾನವನಲ್ಲಿ ಸಾಧ್ಯತೆ ಉಂಟು ಅಂತಾದ್ರೆ ಆ ಬಿಲ್ಲನ್ನು ಎತ್ತಬೇಕಾದ್ರೆ ಆ ಶಕ್ತಿ ಎಷ್ಟು ಅಂತ, ಅಂಥದ್ದೊಂದು ಶಕ್ತಿ ಆ ಬಿಲ್ಲಿಗೆ ಇರಬೇಕಾದ್ರೆ ಅಷ್ಟು ಬಿಸಿಯನ್ನ ತಡ್ಕೊಳ್ಬೇಕು. ನೋಡಿ, ಎಲ್ಲ ಬಿಲ್ಲಿನ ಹತ್ರ, ಎಲ್ಲ ಬಾಣ ಹತ್ರ ಒಂದು ಬಿಲ್ಲನ್ನ ಪದೇ ಪದೇ ನಾವು ಆ ಬಿಲ್ಲಿನ ಎಳೆದು ಬಿಡುವಾಗ ಅದರಲ್ಲಿ ಶಾಖೋತ್ಪತ್ತಿ ಆದಾಗ ಅದರ ಪವರ್ ಕಳ್ಕೊಳ್ತದೆ, ಅದರ ಶಕ್ತಿ ಕಮ್ಮಿ ಆಗ್ತದೆ. ಈ ದೈವದತ್ತವಾದಂತ ಶಕ್ತಿ ಆದ್ರಿಂದ ಅದು 14,000 ಜನ ರಕ್ಕಸರನ್ನು ಕೊಂದ್ರು ಅದರ ಶಕ್ತಿಯನ್ನು ಕಳ್ಕೊಳ್ಳುವುದಿಲ್ಲ. ಬಗ್ಗಿಸಿದ ಬಿಲ್ಲಿನ ಪ್ರಭಾವವನ್ನು ಶಿವಧನಸ್ಸು ತರ್ಕೊಳ್ಳಿಲ್ಲ, ತುಂಡಾಗಿದೆ. ಅಂತ ಪರಾಕ್ರಮ ರಾಮನ ಕೈಯಲ್ಲಿ ವಿಷ್ಣು ಧನಸ್ಸಿತ್ತು. ಅದನ್ನ ಪರಶುರಾಮನ ಕೈಯಿಂದ ಬರಬೇಕಾದ್ರೆ ನೆಪ ಮಾತ್ರಕ್ಕೆ ಏನಾದ್ರೂ ಒಂದು ಸಂಕಲ್ಪ ಸೃಷ್ಟಿ. ನಾವ್ ಹೇಳ್ತೇವಲ್ಲ, ಇವತ್ತೀಗ ಶನೀಶ್ವರ ದೇವಸ್ಥಾನವನ್ನ ಈಗ ಮುಕ್ತೇಶ್ವರ ಅನ್ನೋದಕ್ಕಿಂತ ಸ್ಥಾಪಕ ಅಂತ ಹೇಳ್ಬೋದು ನನ್ನನ್ನು. ಅದು ದೇವರ ಸಂಕಲ್ಪ. ನಾನು ಮಾಡಿದ್ದೀನಿ ಅಂದ್ರೆ ಅಹಂಕಾರ. ಆ ಜಾಗದಲ್ಲಿ ಆ ಕ್ಷೇತ್ರ ಅಂತದ್ದು ಆಗ್ಬೇಕಾದಾಗ ಒಬ್ಬ ಸಂಕಲ್ಪ ಅಂತ ಬೇಕಾಗ್ತದೆ. ಅದಕ್ಕೆ ದೈವ ಸಂಕಲ್ಪ, ದೇವರನ್ನೋದು ಸತ್ಯ, ದೇವರಿದ್ದಾನೆ ಅನ್ನುವಂಥದ್ದು ಆಧಾರಗಳಿದಲ್ಲ ನಮಗೆ. ಅಲ್ಲಿ ಪರಶುರಾಮ ರಾಮ ಎದುರಾಗುವಂತ ಸಂದರ್ಭ ನೋಡಿ. ಅಲ್ಲಿ ವಿಷ್ಣು ಧನಸ್ಸನ್ನ ರಾಮನ ಕೈ ಕೊಟ್ಟ ಮೇಲೆ
ಪರಶುರಾಮ ದೇವರು ತಪಸ್ಸನ್ನು ಆಚರಿಸ್ತಾರೆ. ಈ ಯುಗಾಂತ್ಯದಲ್ಲಿ ರಾಮನ ಅಂತ್ಯ ಆದ ಮೇಲೆ ಪರಶುರಾಮನಿಗೆ ಯುಗ ಅಂತ್ಯ ಕಾಲದಲ್ಲಿ ಒಂದು ಸಂಕಲ್ಪಗಳು ಉತ್ಪತ್ತಿ ಆಗ್ತದೆ, ಎಷ್ಟು ವಿನಾಶಗಳು ನಡೀತದೆ, ಯುಗ ಬದಲಾವಣೆ ಆದ್ದು ದಿವ್ಯ ಜ್ಞಾನದಿಂದ ಇವರಿಗೆ ಪರಶುರಾಮ ದೇವರಿಗೆ ಗೊತ್ತಾಗ್ತದೆ. ಅವಾಗ ಪರಶುರಾಮ ದೇವರು ಆಲೋಚನೆ ಮಾಡಿದ್ರಂತೆ, ಹಿಂದೆ ಕ್ಷತ್ರಿಯರು ಬ್ರಾಹ್ಮಣರು ಚಾಂಡಾಲರು ಅಂತೇಳಿ ಪ್ರತ್ಯೇಕ ಭೇದ ಇಲ್ಲದೆ ನಡೆಸಿದಂತ ಒಬ್ಬ ಅಧಿಕಾರಿ ಅಂದ್ರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಶ್ರೀರಾಮಚಂದ್ರ. ಅಂತವನೇ ಒಬ್ಬ ವ್ಯಕ್ತಿ ಈ ಕಲಿಯುಗ ಹುಟ್ಟುತ್ತಲ್ಲ, ಈ ಕಲಿಯುಗದಲ್ಲಿ ಒಬ್ಬ ಹುಟ್ಟಿದ್ರೆ ಅವನಿಗೆ ವಿದ್ಯೆ ಕೊಡ್ತಿದ್ದೆ ಅನ್ನುವಂತ ಮನಸ್ಥಿತಿ ಪರಶುರಾಮ ದೇವರಲ್ಲೇ ಮೂಡಿತ್ತು. ಆವಾಗ ತಮ್ಮ ದಿವ್ಯ ಜ್ಞಾನದ ವಿಚಾರ ಮಾಡುವಾಗ ದೈವದತ್ತವಾದಂತ ಅಂಶ, ಅವತ್ತು ರಾಮನ ಏನು ವಿಷ್ಣುವಿನ ಅಂಶ ಹುಟ್ಟಿದೆ, ಅದೇ ರೀತಿಯಲ್ಲಿ ದೈವದತ್ತವಾದಂತ ಗಂಗೆಯ ಅಂಶ ಅನ್ನುವಂಥದ್ದು ದೇವರತನಾಗಿ ಇಲ್ಲಿ ಹುಟ್ಟಿದೆ ಅನ್ನೋದನ್ನ ತಿಳ್ಕೊಂಡಂತ ಪರಶುರಾಮ ದೇವರು ಆ ಒಂದು ಕ್ಷತ್ರಿಯ ಮೇಲೆ ಮಮಕಾರವನ್ನು ತೋರಿಸಿ ನೋಡಿ ಪರಶುರಾಮನಿಗೆ ವಿದ್ಯೆ ಕೊಟ್ಟಿದ್ದಾರೆ. ಹಾಗಿರುವಾಗ ದೈವದತ್ತವಾದಂತ ಅಂಶ ಯಾವುದಿದೆ ಆ ಶಕ್ತಿಗಳು ಯಾವುದು ಆಡದ ಮಾತಿ ತಪ್ಪುವುದಿಲ್ಲ, ಸ್ವಾರ್ಥ ಭಾವನೆಗಳು ಇರುವುದಿಲ್ಲ. ದೈವಾಂಶ ಇರುವಂತ ವ್ಯಕ್ತಿಗೆ ಸ್ವಾರ್ಥ ಇಲ್ಲ, ನನಗೆ ಬೇಕು, ನಾನು ಬದುಕಬೇಕು ಅನ್ನೋಂಥ ಜ್ಞಾನ ಅಲ್ಲ, ಕೇಳಿದ್ದನ್ನು ಕೊಡು. ರಾಮ ಮಾಡಿದ್ದು ಅದೇ ನೋಡಿ, ಅಂತ ಅಧಿಕಾರ ಬರುವ ಕಾಲದಲ್ಲಿ ತಾಯಿಯ ಮಾತು ನಡೆಸಿದ್ದಾನೆ, ದೈವಾಂಶ ಸಂಬೋಧನ ಆದ್ರಿಂದ. ಅದೇ ಸಾಧಾರಣ ಒಬ್ಬ ಮಾನವ ಆಗಿ ಹೋಗ್ತಿದ್ದಾನ ಅದು. ಹಾಗೆ ಇಲ್ಲಿಯೂ ದೈವದತ್ತವಾದಂತ ಶಕ್ತಿ ಭೀಷ್ಮರಲ್ಲಿ ಇರೋದ್ರಿಂದ ತನ್ನ ಸ್ವಾರ್ಥತೆ ಮುಖ್ಯ ಅಲ್ಲ, ಎಲ್ಲರನ್ನ ಸರಿಪಡಿಸುವುದೇ ಧರ್ಮ. ಆ ಧರ್ಮದಲ್ಲಿ ತಂದೆಯ ಮಾನಸಿಕವಾದಂತ ನೋವನ್ನು ಅರ್ಥ ಮಾಡಿಕೊಂಡು ಯೋಜನಾ ಗಂಧಿನಿ ಅನ್ನುವಂಥ ಹೆಣ್ಣನ್ನ ತಂದು ನನಗೇನು ಅಧಿಕಾರ ಮಾಡಿ ಆಗ್ಬೇಕಾದ್ದೇನೋ, ರಾಜ್ಯಭಾರಿ ಮಾಡಿ ಆಗ್ಬೇಕಾದ್ದೇನೋ ಆ ಒಂದು. ಆದ್ರೆ ಸಣ್ಣ ಪ್ರಾಯದಲ್ಲೇ ಆ ರೀತಿಯಾದಂತ ಒಂದು ಮನೋಭಾವನೆ ಬರ್ಲಿಕ್ಕೆ ಅದು ಹೇಗೆ ಸಾಧ್ಯ ಆಗ್ತದೆ? ನಾನು ಅದ್ರ ಬಗ್ಗೆ ಕೂಡ ಇನ್ನು ಒಂದೆರಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಮಧ್ಯದಲ್ಲಿ ಒಂದು ವಿರಾಮವನ್ನು ಪಡೆದುಕೊಳ್ಳೋಣ. ವೀಕ್ಷಕರೇ, ಈಗ ಒಂದು ವಿರಾಮವನ್ನ ಪಡೆದುಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕಿರಣ್ ಹೆಗಡೆ ಅಂಪಾರು, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಂಪಾರು, ನಿರ್ದೇಶಕರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಪಾರು, ಮೊಬೈಲ್ 9444966312. ವಿರಾಮದ ಬಳಿಕ ಮತ್ತೆ ಈ ಜಿಜ್ಞಾಸೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ. ಸರ್, ಅಂದ್ರೆ ಆ ಸಣ್ಣ ಪ್ರಾಯದಲ್ಲಿ ಚಿಕ್ಕವನಾಗಿರುವಾಗ ಬಹುಶಃ ಅವನಿಗೆ ಮದುವೆಯ ವಿಚಾರಗಳ ಬಗ್ಗೆ ತಂದೆ ಈ ರೀತಿಯಾಗಿ ಒಂದು ಕಳವಳದಲ್ಲಿ ಇದ್ದಾರೆ ಅಂತ ಅವನು ತಿಳ್ಕೊಳ್ಳುವಂಥದ್ದು ಕೂಡ ಮಂತ್ರಿಯ ಹತ್ತಿರದಲ್ಲಿ. ಅದನ್ನೆಲ್ಲ ತಿಳ್ಕೊಂಡು ಅಲ್ಲಿಗೆ ಹೋಗಿ ನನಗೆ ಏನು ಮದುವೆ ಕೂಡ ಬೇಡ, ಮತ್ತೆ ಏನು ನನಗೆ ಪಟ್ಟ ಬೇಡ, ಅದೆಲ್ಲವನ್ನು ಹೇಳಲಿಕ್ಕೆ ಒಂದು ಸಣ್ಣ ಒಂದು ಅದು ಹೇಗೆ ಸಾಧ್ಯ ಆಗ್ತದೆ? ನೀವೀಗ ಹೇಳಿದ್ದೀರಿ ಒಂದು ವಿಚಾರ, ಪರಶುರಾಮರ ಒಂದು ಏನು ಸಪೋರ್ಟ್ ಇದ್ದಿರ್ಬೋದು, ಅದೆಲ್ಲವೂ ಕೂಡ ಇದ್ದಿರ್ಬೋದು, ಆದ್ರೆ ಆ ಚಿಂತನೆ ಬರ್ಲಿಕ್ಕೆ ಸಣ್ಣ ಚಿಂತನೆ ಅಲ್ಲಿ ಶಪಥವನ್ನ ಮಾಡುವಂತ ಸಂದರ್ಭ ಸಣ್ಣವನಲ್ಲ. ಗುರುಮಠಕ್ಕೆ ಹೋಗಿ ವಿದ್ಯೆಯನ್ನ ಕಲಿತು ವಿದ್ಯಾಪಾರಂಗತನಾಗಿ ತನ್ನ ರಾಜ್ಯಕ್ಕೆ ವಾಪಸ್ ಬಂದವ. ಅಲ್ಲಿ ನೀವು ಹೇಳಿದ ಹಾಗೆ ವಿದ್ಯಾಭ್ಯಾಸ ಎಲ್ಲ ಮುಗಿದಾಯ್ತು, ನನ್ನ ಮಗನಿಗೆ ಉದ್ಯೋಗ ಬೇಕು, ಜಾಬ್ ಆಗ್ಬೇಕನ್ನುವಂಥದ್ದು ಅಷ್ಟೊತ್ತಿಗೆ ಹಂತಕ್ಕೆ ಬಂದಾಗಿ ಹೋಯ್ತು. ಅಧಿಕಾರದ ದಾಹಕ್ಕೆ ಬರುವಂತ ಸಂದರ್ಭ ಒಂದು. ಸಣ್ಣ ಪ್ರಾಯ ಅಲ್ಲ, ಮಗು ಅಲ್ಲ ಅವನು. ಆದ್ರೆ ಜ್ಞಾನ ವೃದ್ಧಿ ಅನ್ನುವಂಥದ್ದು ದೈವಿಕ ಅಂಶಗಳಿದ್ದಾಗ ಜ್ಞಾನ ವೃದ್ಧಿ ಬೆಳೀತದೆ. ಈಗ ನಾನು ಹೇಳಿದ್ನಲ್ಲ, ನನ್ನದೇ ಆದಂಥದ್ದು, ನಾನೇನು ಇಷ್ಟು ದೊಡ್ಡ ಬುದ್ಧಿವಂತನಲ್ಲ, ನಿಮ್ಮದೇ ಹೇಳ್ಕೊಳ್ತಾ ಇದ್ದೇನಲ್ಲ, ನಾನೇನು ಓದ್ದವನಲ್ಲ, ಬುದ್ಧಿವಂತನಲ್ಲ, ಏನು ಗೊತ್ತಿರೋದು ಒಬ್ಬ ಮೂಢ ಅಂತ ಹೇಳಿ ಪ್ರತಿಯೊಬ್ಬರತ್ರ ಒಪ್ಕೊಳ್ತೇನೆ. ಆದ್ರೆ ನನ್ನ ಮನಸ್ಸಲ್ಲಿ ಬಂದಂತ ವಿಚಾರಗಳನ್ನು ವಿಮರ್ಶೆ ಮಾಡುವಲ್ಲಿ ನಾನು ಚರ್ಚೆ ಮಾಡ್ತೇನೆ, ಪುರಾಣದ ಆಧಾರವನ್ನು ವಾದ ಮಾಡುವ ವ್ಯಕ್ತಿ ಅಂತ ಹೇಳ್ತೇನೆ. ಹಾಗೆ ಅಲ್ಲಿ ದೈವದತ್ತವಾದಂತ ಅಂಶಗಳು ಅಡಕವಾದಾಗ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ. ಇವನಿಗೆ ದೈವದತ್ತವಾದಂತ ಅಂಶ ಉಂಟು, ಭೀಷ್ಮನಿಗೂ. ಆದ್ರೆ ಅವನ ತಂದೆಗೆ ಸ್ವಲ್ಪ ವಿವೇಕ ಆದ್ರೂ ಬೇಡವಾ? ಅಲ್ಲ, ಅದೇ ಹೇಳಿದ್ದು, ಮಾನವ ಮನಸ್ಸು ಆಸೆ ಪಡ್ತದೆ, ದೈವ ಮನಸ್ಸು ನಿರಾಕರಿಸ್ತದೆ. ದೇವರುಗಳು ದೈವತ್ವಾದಂತ ಅಂಶಗಳು, ಅದನ್ನೇ ನಾನು ಹೇಳಿದ್ದೇನಲ್ಲ. ನೋಡಿ, ಅಲ್ಲಿ ರಾಮ ಅಧಿಕಾರ ಬೇಡ, ತೊಂದರೆ ಇಲ್ಲ, ತಂದೆ ಮಾತು ನಡೆಸ್ತೇನೆ ಅಂತ ಹೋದ. ಆದ್ರೆ ಕೈಕೇಯ ಸ್ವಾಭಿಮಾನ ಬೇಕು ಬೇಕು ಅಂತ ಹಪಾಪಿಸಿದೆ. ಆದ್ರೆ ಭರತ ಅನ್ನೋನು ಅಲ್ಲಿ ದೈವಾಂಶ, ಈ 4 ಜನ ಮಕ್ಕಳು ದೈವಾಂಶದಲ್ಲಿ ಹುಟ್ಟಿದವರು. ಆದ್ರೆ ಭರತ ನೋಡಿ ಅದನ್ನ ತಿರಸ್ಕಾರ ಮಾಡ್ದ. ಅದಕ್ಕೆ ಹೇಳುದು, ದೇವರಿಗೆ ಸಮನ ಆಗಿದ್ದಂತ ವ್ಯಕ್ತಿ ಯಾವುದನ್ನು ಆಸೆ ಪಡುವುದಿಲ್ಲ. ಅದರ ಅಷ್ಟು ಪುರಾಣದ ನೆಲೆಗಟ್ಟು. ದೇವರಿಗೆ ಸಮಾನ ಆದಂತ ವ್ಯಕ್ತಿ, ದೈವತ್ವ ಅನ್ನುವಂಥದ್ದು ಯಾರಲ್ಲಿ ಉಂಟು ಅವನು ಸ್ವಾರ್ಥಿ ಆಗಬಾರ್ದು. ಜ್ಯೋತಿಷ್ಯ ಶಾಸ್ತ್ರ ಇವತ್ತು ಉಂಟು. ಯಾರು ಹಣ ಇಂತಿಷ್ಟೇ ಬೇಕು ಅಂತ ಕೇಳಿ ಜ್ಯೋತಿಷ್ಯವನ್ನ ಶಾಸ್ತ್ರವನ್ನು ಹೇಳ್ತಾರೋ ಅವರು ಹೇಳುವ ಶಾಸ್ತ್ರ ಜ್ಯೋತಿಷ್ಯ ನಡೆಯುವುದಿಲ್ಲ. ನಿಮಗೆ ಹಿಂದೆ ಒಂದು ಮಾತು ಹೇಳಿದ್ದೀನಿ, ಜಾತಕ ಓದೋರು ಸರಿ ಅಂತ ನಾವು ಹ್ಯಾಂಗ್ ಕಂಡುಕೊಳ್ಬೇಕು. ಈ ಹಣ ಅನ್ನುವಂಥದ್ದು ಯಾರು ನಿರ್ಣಯ ಹೇಳ್ಕೊಳ್ತಾರೋ ಅವ್ರು ಸ್ವಾರ್ಥಿಗಳು ಅಂತ ಗೊತ್ತು. ಈ ಸ್ವಾರ್ಥಿಗಳಿಗೆ ದೈವದತ್ತವಾದಂತ ಕೊಟ್ಟ ಮಾತು ಆಡುವುದಿಲ್ಲ. ಎಷ್ಟು ಪಾದ್ರಿಗಳಿರ್ಬೋದು, ಜ್ಯೋತಿಷ್ಯರಿರ್ಬೋದು, ಯಾವುದೇ ಒಂದು
ದೈವಾಂಶ ಸಂಭೂತರಾಗಿ ಆಡುವ ಮಾತು ಸತ್ಯ ಹೌದಾದ್ರೆ ಸ್ವಾರ್ಥಿಯಾಗಿ ಮಾತಾಡಬಾರದು. ಈ ಸ್ವಾರ್ಥವನ್ನ ಬಿಟ್ಟಲ್ಲಿ ದೈವಾಂಶ ಇರ್ತದೆ. ಅಲ್ಲಿ ಭರತ ನನಗೇನು ಬೇಡ, ಪಾದವನ್ನಾದ್ರೂ ತಂದಿಡ್ತೇನೆ ಬಿಟ್ಟು ಬೇಡ ಅಂದ್ಬಿಟ್ಟು ಅಧಿಕಾರ ಬೇಡ ಅನ್ನೋರಿದ್ದಾರ. ಹಾಗೆ ನೋಡಿ ಅಲ್ಲಿ ರುಕ್ಮಾಂಗ ಏನ್ ಮಾಡಿದ್ದಾನೆ, ಮತ್ತೊಂದು ಕಥೆಯಲ್ಲಿ ಬಂದ್ರೆ ರುಕ್ಮಾಂಗ ಏನ್ ಮಾಡಿದ್ದಾನೆ, ತನ್ನ ಮಗನನ್ನ ಬಲಿ ಕೊಡುವುದಾದ್ರೂ ಚಿಂತೆ ಇಲ್ಲ ಅಂದ್ಬಿಟ್ಟ. ಮಾಡಿದ ಮಾತು ಹೌದು, ಒಂದು ಹೆಣ್ಣನ್ನ ಮದುವೆ ಆಗ್ತಾನೆ, ಅವಳು ಹೇಳಿರ್ತಾಳೆ ನನ್ನನ್ನ ಇದು ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಮಗನನ್ನ ಬಲಿ ಕೊಡ್ಬೇಕು, ಅದು ಸಂದರ್ಭ. ಅಲ್ಲಿ ಅದು ಮಾನವ ಗುಣ, ಮಗನನ್ನ ಬಲಿ ಕೊಡುವ ತಯಾರಿದ್ದಾನೆ. ಆದ್ರೆ ಮತ್ತೊಬ್ಬ ಆದ್ರೆ ಇವತ್ತು ದೈವಾಂಶ ಸಂಭೂತದಂತ ವ್ಯಕ್ತಿಗಳು ಯಾರು ಅದನ್ನು ಮಾಡ್ಲೇ ಇಲ್ಲ. ಬೇಡ, ಯಾವುದು ಬೇಡ ನನಗೆ, ಯಾರಿಗೆ ಬೇಕಾದ್ರೂ ಕೊಟ್ಬಿಡಿ. ಅಲ್ಲಿ ಭೀಷ್ಮ ತಗೊಂಡು ತೀರ್ಮಾನ ಅಷ್ಟೇ. ತಂದೆ ವೃದ್ಧಾಪನಾದ್ರೂ ಮುದುಕನಾದ ತಂದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು. ಮಗನಿಗೆ ಅಧಿಕಾರ ಕೊಡ್ಬೇಕು, ನಾನು ಅದನ್ನ ಕಾಮನೆಯಿಂದ ಆಸೆ ಪಡುದು ಸರಿಯಲ್ಲ ಅನ್ನೋದು ನಿಜವಾದಂತ ಕಥೆ. ಸರಿ, ಆದ್ರೆ ಅಷ್ಟು ದೊಡ್ಡ ಒಂದು ಸಾಮ್ರಾಜ್ಯಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು. ಅರೆ ಮುಂದೆ ಹುಟ್ಟುತ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಆದ್ರೆ ಒಬ್ಬ ಉತ್ತರಾಧಿಕಾರಿ ಬೇಕು ಎನ್ನುವುದು ಹೇಳಿದ್ರೆ ನೀವು ಗುರು ಮಠಕ್ಕೆ ಹೋಗಿ ಕಲ್ತ್ಕೊಂಡು ಬಂದವನು, ಹೌದು, ಅವನ ಜವಾಬ್ದಾರಿ ಇರ್ಬೇಕಿತ್ತಲ್ವಾ? ಹೌದು. ಅಲ್ಲಿ ಜವಾಬ್ದಾರಿಯನ್ನ ತಗೊಳ್ಳುವಾಗ ಅವನ ನಿರ್ಧಾರ ಇದೆಯಲ್ಲ, ಎಲ್ಲವನ್ನ ಹೇಳಿದಾನೆ. ಇಲ್ಲಿ ಕಂದರ ಒಂದು ಪ್ರಶ್ನೆ ಇಡ್ತಾನೆ ನೋಡಿ, ಅವನಿಗೆ ಮಕ್ಕಳು ಹುಡ್ತಾರೋ ಇಲ್ಲ ಅನ್ನುವಂತ ಪ್ರಶ್ನೆ ಬರುವುದಕ್ಕಿಂತ ಮುಂಚಿತವಾಗಿ ನನ್ನ ಮಗಳಿಗೆ ಹುಟ್ಟುವ ಮಕ್ಕಳಿಗೆ ಅಧಿಕಾರ, ಹಾಗಾದ್ರೆ ಮಕ್ಕಳು ಹುಟ್ಟುವುದಿಲ್ಲ ಅಂತಾದ್ರೆ ಆ ಮಕ್ಕಳ ಮೇಲೆ ಅಧಿಕಾರ ಕೊಡುದಿಲ್ಲ ಅನ್ನುವಂತ ಶಪಥ ಬೇಕಾಗಿಲ್ಲ ಅಲ್ಲಿ. ಒಂದು. ಎರಡನೇದಾಗಿ ಆವತ್ತಿನ ದಿನದಲ್ಲಿ ಶಂತನು ಚಕ್ರವರ್ತಿ ಮಾನಸಿಕವಾಗಿ ಮನರೋಗದಿಂದ ಮೂಲೆ ಹಿಡಿದಿದ್ದಾನೆ ಬಿಟ್ಟು ವೃದ್ಧನಾಗಿ ಮೂಲೆ ಹಿಡಿದಿದ್ದಾನೆ ಅಂತ ಹೇಳಿ ಬರುವುದಿಲ್ಲ ಅಲ್ಲಿ. ವೃದ್ಧನಾಗಿ ಮೂಲೆ ಹಿಡಿದದ್ದಲ್ಲ. ಯೋಜನೆ ಗಂಧಿನಿ ಏನು ಮುದುಕಿ ಅಲ್ಲ, ಪ್ರಾಯದ ಹೆಣ್ಮಗಳನ್ನ ಮದುವೆ ಆಗ್ತಾ ಇರುವಂತ. ಹಾಗಂತೇಳಿ ತನ್ನ ತಮ್ಮಂದಿರು ಹುಡ್ತಾರೆ ಅನ್ನೋದು ಅದರಲ್ಲೂ ಮತ್ತೆ ವಿಶೇಷವಾಗಿ ಆವತ್ತಿನ ದಿನದಲ್ಲಿ ನೋಡಿ ಪರಶುರಾಮನಿಂದ ವಿದ್ಯೆ ಕಲ್ತವನು ಭೀಷ್ಮಾಚಾರ್ಯ. ಪರಶುರಾಮನಂತ ವ್ಯಕ್ತಿಗಳ ಆಶೀರ್ವಾದ ಇರುವಾಗ ಸಂತಾನ ಆಗುದಿಲ್ಲ ಅಂತ ಹೇಳುವಂತದ್ದೇನಿಲ್ಲ. ಕೊನೆಗೆ ನೋಡಿ ಸಂತಾನದಲ್ಲಿ ಸಮಸ್ಯೆ ಬಂದಾಗ ವ್ಯಾಸರನ್ನ ಕರೆಸಿ ಅವರ ಒಂದು ಅನುಗ್ರಹದಿಂದ ಸಂತಾನ ಪಡೀತಾರೆ. ಹಾಗಿರುವಾಗ ದೈವದತ್ತವಾದಂತ ಅನುಗ್ರಹ ಕಾರಕರಾಗಿ ಅವರೆಲ್ಲ ಇರುವಾಗ ಮತ್ತೆ ಸಂತಾನ ಸಮಸ್ಯೆಯನ್ನ ಮಾಡಿಕೊಂಡು ಅಲ್ಲಿ ಶಪಥ ಮಾಡುವಂತದ್ದಲ್ಲ. ಏನು ಮಾತನ್ನು ನಡೀತದೆ ಆವತ್ತು ಆ ಸಂದರ್ಭದಲ್ಲಿ ಏನಾಗಬೇಕು, ತಂದೆಯನ್ನ ಸರಿಪಡಿಸಬೇಕು. ಅರಾಜಕತೆಯಲ್ಲಿ ರಾಜ್ಯಭಾರ ಆಗಬಾರ್ದು. ತಂದೆ ಕಾಯಿಲೆವಿದ್ದಲ್ಲಿ ಮಗನಿಗೆ ಆರೋಪ ಬರ್ತದೆ. ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬೇಕು ನಾವಲ್ಲಿ. ನೋಡಿ, ಅಪ್ಪನಿಗೆ ಮಾನಸಿಕವಾಗಿ ಮನಸ್ಸಿನ ನೋವಿನಿಂದ ಮಲ್ಕೊಂಡಾಗ ಮಗನೇ ನೀನು ಅಧಿಕಾರ ಮಾಡು ಅಂತೇಳಿ ಪಟ್ಟ ಕಟ್ಟಬೇಕಾದ ತಂದೆಯ ಧರ್ಮ. ಹಾಗಂತೇಳಿ ತಂದೆಯ ಮನಸ್ಸು ಹಾಳಾಗಿದೆ. ಹಾಳಾದಂತ ತಂದೆಯನ್ನ ಬಿಟ್ಟು ಇವನು ಏಕೈಕಿಯಾಗಿ ನಾನು ಅಧಿಕಾರ ಮಾಡ್ತೇನೆ ಅನ್ನೋದಲ್ಲ, ತಂದೆಯ ಸಮಸ್ಯೆಯನ್ನ ಕೇಳಬೇಕಾದ ಮಗನ ಕರ್ತವ್ಯ. ಅಲ್ಲಿ ನೀತಿಗೆ ಸರಿಯಾಗಿ ಕೇಳಿದಾಗ ತಂದೆ ಏನು ಹೇಳಲಿಲ್ಲ, ಹಾಗಾದ್ರೆ ತಂದೆಯ ನೋವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾದ ಭೀಷ್ಮನ ಧರ್ಮ. ಧರ್ಮಕ್ಕೆ ಸರಿಯಾಗಿ ಆಪ್ತನಾಗಿರುವವನು ಮಂತ್ರಿಯಲ್ಲಿ ವಿಚಾರ ಮಾಡುದು. ಹಾಗಾದ್ರೆ ತಂದೆಯನ್ನ ಸರಿ ಮಾಡ್ಕೊಳ್ದೆ ಒಬ್ಬ ಅಧಿಕಾರ ಮಾಡ್ತೇನೆ, ಇವನು ಒಂದು ಮದಿ ಮಾಡ್ಕೊಳ್ತಾನೆ ಅಂತ ಅದರಲ್ಲಿ ಮಗನ ಸ್ಥಾನ ಬರುವುದಿಲ್ಲ. ಅಲ್ಲಿ ಸ್ವಾರ್ಥ ಭಾವನೆ ಬರ್ತದೆ. ದೈವತ್ವವಾದಂತ ಜ್ಞಾನವಂತನಾದವನು ಪರಶುರಾಮಂತ ಮಹಾನ್ ವ್ಯಕ್ತಿ ಹತ್ರ ವಿದ್ಯೆ ಕಲ್ತದ ವ್ಯಕ್ತಿ ತಗೊಳ್ಬೇಕಾದಂತ ತೀರ್ಮಾನದಲ್ಲಿ ಅಲ್ಲಿ ಶಂತನು ಚಕ್ರವರ್ತಿಯ ಸಮಾಧಾನ ಪಡಿಸಬೇಕಾದ ಪ್ರಧಾನತೆ ಬಿಟ್ಟರೆ ಅಧಿಕಾರ ಪ್ರಧಾನ ಆಗಿಲ್ಲ ಅಲ್ಲಿ. ಹಾಗಿದ್ರೆ ಅವರು ದೇವವ್ರತ ಭೀಷಣವಾಗಿರುವಂತ ಪ್ರತಿಜ್ಞಾನ ಮಾಡಿ ಭೀಷ್ಮ ಆಗಿರೋದು ಸರಿ. ಅಲ್ಲಿ ಆ ರಾಜ್ಯದ ಆವತ್ತಿನ ಕಿರೀಟ ಏನಿದೆ ಕಳಚಿಟ್ಕೊಳ್ಳುವಂತದ್ದಲ್ಲ. ಯಾಕೆ ಕೇಳಿದ್ರೆ ಶಂತನು ಚಕ್ರವರ್ತಿ ಅಲೆ ಮೇಲಿರುವಂತ ಚಂದ್ರವಂಶದ ಕಿರೀಟ. ಅಷ್ಟೊತ್ತಿ ಮಗನೇ ನೀನು ಅಧಿಕಾರ ಮಾಡುವಂತ ಶಂತನು ಚಕ್ರವರ್ತಿ ಕಿರೀಟ ಕಳಚಿಕೊಳ್ಳಲಿಲ್ಲ. ಹಾಗಂತೇಳಿ ರಾಜ್ಯಭಾರ ನಡೆಸೋಕೆ ಆಗದೆ ಮೂಲೆ ಹಿಡಿದಂತ ವ್ಯಕ್ತಿಯೂ ಅಲ್ಲ. ನೋಡಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲಿ. ಅಂತ ಒಂದು ಮಹಾನ್ ವ್ಯಕ್ತಿ ಮಾನಸಿಕ ನೋವಿನಿಂದ ಬಿದ್ದದ್ದು. ಮಾನಸಿಕ ನೋವನ್ನ ಸರಿಪಡಿಸಿದಲ್ಲಿ ಅವನು ಆಳ್ತಾನೆ ಅಂತ ಆದ್ರೆ ಸರಿ ಮಾಡಬಹುದಲ್ಲ ಮಗನಾದವನು. ಆ ರೀತಿಯಲ್ಲಿ ಸರಿ ಮಾಡಿ ಕಿರೀಟವನ್ನ ಕಸಿಲಿಲ್ಲ, ಕಿರೀಟವನ್ನು ಇಟ್ಟಿದ್ದಾನೆ. ಅಲ್ಲಿ ರಾಜ್ಯದ ಅರಾಜಕತೆಯನ್ನ ಪರಿಹಾರ ಮಾಡಿದ್ದಾನೆ ಭೀಷ್ಮ. ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನ ಮಾಡಿರುವಂತಹ ಭೀಷ್ಮ ಮುಂದೆ ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಸ್ವಯಂವರವು ಇದರಲ್ಲಿ ಇಂತಹ ಪ್ರಕರಣಗಳಲ್ಲಿ ಭಾಗವಹಿಸಿ ಮತ್ತೆ ತಾನು ತಮ್ಮನಿಗೆ ಕೊಡ್ತೇನೆ, ಅವರಿಗೆ ಕೊಡ್ತೇನೆ, ಇವರಿಗೆ ಕೊಡ್ತೇನೆ ಅನ್ನೋದಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದೇನೆ. ಈ ಬಗ್ಗೆ ಸ್ಪಷ್ಟವಾದಂತ ಪ್ರಶ್ನೆ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಕೇಳ್ತೇನೆ. ಅದಕ್ಕೆ ನಾನು ಉತ್ತರವನ್ನು ಕೂಡ ನಿರೀಕ್ಷೆ ಮಾಡ್ತೇನೆ. ಸಂಚಿಕೆಯನ್ನ ಬಹಳ ವಿಶಿಷ್ಟವಾಗಿ ಮತ್ತೆ ಕೆಲವಷ್ಟು ಮಾಹಿತಿಗಳ ಜೊತೆಗೆ ಸ್ವಾರಸ್ಯಪೂರ್ಣವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ನಮಸ್ಕಾರ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಬಹುಶಃ ಇದು ನಾವು ಹಿಂದೆ ಮಾಡ್ತಿದ್ದಂತಹ ಜಿಜ್ಞಾಸೆಗಿಂತಲೂ ಮತ್ತಷ್ಟು ಸ್ವಾರಸ್ಯಪೂರ್ಣವಾಗಿ ಹೋಗ್ತಾ ಉಂಟು. ನೋಡುವ, ಅಂದ್ರೆ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಾನು ಅಶೋಕ್ ಶೆಟ್ಟಿ ಅವರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಅಲ್ಲೇ ತನಕ ನಿಮ್ಮ PV ಆನಂದ್ ಸಾಲಿಗ್ರಾಮ್ ಮಾಡುವ ವಂದನೆಗಳು.
ಈ ಕಾರ್ಯಕ್ರಮಕ್ಕೆ ಶೇಷ ಬರುವವರು ಕಿರಣ್ ಹೆಗಡೆ ಅಂಪಾರು, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಂಪಾರು, ನಿರ್ದೇಶಕರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಪಾರು, ಮೊಬೈಲ್ 9444 966 31992.